ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಗೋವಾ ಬಗ್ಗೆ ಲಾಗ್ ಮಾಡ್ತಾ ಇದ್ದೀನಿ. ಗೋವಾಗೆ ನೀವು ಹೋದ ತಕ್ಷಣ ನಿಮಗೆ ಬೀಚ್ ಪಕ್ಕನೇ ರೆಸಾರ್ಟು ರೂಮ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ 12 ಅವರ್ಸ್ಗೆ 2000 ರುಪೀಸ್ ಇದೆ, 24 ಅವರ್ಸ್ಗೆ 4000 ರುಪೀಸ್ ಅಮೌಂಟ್ ಇರುತ್ತೆ. ಗ್ರೂಪ್ ಸೇರಿ ಫ್ರೆಂಡ್ಸ್ ಎಲ್ಲ ಹೋದರೆ ಶೇರ್ ಮಾಡಿಕೊಂಡು ಚೆನ್ನಾಗಿರ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಬೀಚ್ಗೆ ಹೋಗೋಕ್ಕಿಂತ ಮುಂಚೆ ಈ ಮೊಬೈಲ್ ಕವರ್ನ ಬೈ ಮಾಡಿ, ಏಕೆಂದರೆ ಬೀಚಲ್ಲಿ ಹಾಳಾಗೋಗ್ಬಿಡುತ್ತೆ ಫೋನೆಲ್ಲ. ನಾನು ಇದನ್ನು ಬೈ ಮಾಡಿದೆ. ಹಾಗೆ ಒಂದು ಕೂಲಿಂಗ್ ಗ್ಲಾಸು ಕ್ಯಾಪು ಬೈ ಮಾಡಿದೆ. ಏನಕ್ಕಂದರೆ ತುಂಬಾ ಬಿಸಿಲಿತ್ತು ಗೋವಾದಲ್ಲಿ. ಆ್ಯಂಡ್ ನಾನಿವಾಗ ಬೀಚ್ಗೆ ಹೋಗ್ತಾ ಇದ್ದೀನಿ. ಬೀಚ್ ಪಕ್ಕ ನಿಮಗೆ ಎಲ್ಲ ಥರದ್ದು ಸಿಗುತ್ತೆ. ಡ್ರೆಸ್ಸಸ್ ಆಗಲಿ, ಸ್ವಿಮ್ಮಿಂಗ್ ಡ್ರೆಸ್ಸಸ್ಸು, ಶೂಸು, ಏನು ಬೇಕೋ ಎಲ್ಲನೂ ಸಿಗುತ್ತೆ. ಆ್ಯಂಡ್ ಟ್ಯಾಟೂಸ್ ಇಲ್ಲಿ ತುಂಬಾ ಕಡಿಮೆ ರೇಟಲ್ಲಿ ಸಿಗುತ್ತೆ. ನಾನು ಟ್ಯಾಟೂ ಹಾಕಿಸ್ಲಿಲ್ಲ. ಆ್ಯಂಡ್ ನಾನಿವಾಗ ಬೀಚ್ಗೆ ಹೋಗ್ತಾ ಇದ್ದೀನಿ. ಏನಕ್ಕಂದರೆ ಗೇಮ್ಸ್ ಬರುತ್ತೆ ಇಲ್ಲಿ. ಟೋಟಲಿ 5 ಗೇಮ್ಸ್ ಇರುತ್ತೆ. 5 ಗೇಮ್ಸ್ಗೆ ನಿಮಗೆ 2500 ರುಪೀಸ್ ಪರ್ ಪರ್ಸನ್ಗೆ ಇರುತ್ತೆ. ಕಪಲ್ಗೆ ಸೇರಿದೆ 5000 ರುಪೀಸು. ಕಪಲ್ಸ್ ಆದರೆ ಇನ್ನೂ ಕಡಿಮೆ ರೇಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಒಬ್ಬರಿಗೆ 2.5 ಇತ್ತು. ನಮಗೆ ಇವಾಗ 5 ಗೇಮ್ಸ್ನ ನಾವು ತೊಗೊಂಡ್ವಿ. 5 ಗೇಮ್ಸ್ಗೆ 2500 ರೂಪಾಯಿನ ತೊಗೊತಾರೆ. 5 ಗೇಮ್ಸಲ್ಲಿ ಒಂದು ಬನಾನಾ ಗೇಮ್ ಇರುತ್ತೆ. ಆಮೇಲೆ ಬಿಗ್ ಬೋಟು, ಪ್ಯಾರಾಚೂಟು ಪ್ಲಸ್ ಬೈಕ್ ರೈಡು ಆ್ಯಂಡ್ ಇನ್ನೊಂದು ಬಲೂನ್ ರೈಡ್. ಟೋಟಲಿ 5 ಗೇಮ್ಸ್ ಬರುತ್ತೆ ನಿಮಗೆ. ಆ್ಯಂಡ್ ನೀವು ಈ ಗೇಮ್ಸ್ನ ಆಡೋಕ್ಕಿಂತ ಮುಂಚೆ ನಿಮ್ಮ ಮೊಬೈಲು, ನಿಮ್ಮ ಇಯರ್ಬಡ್ಸು, ಏನೇ ನಿಮ್ಮ ಹತ್ರ ಕಾಸ್ಟ್ಲಿ ಐಟಮ್ಸ್ ಇದ್ದರೂ ಅದನ್ನು ಅವರು ಒಂದು ಲಾಕರ್ ಕೊಡ್ತಾರೆ. ಲಾಕರ್ಗೂ ಕೂಡ 100 ರುಪೀಸ್ ಅಮೌಂಟ್ ಇದೆ. ಅದರಲ್ಲಿ ಇಟ್ಬಿಟ್ಟು ಹೋಗಬೇಕು. ಏನಕ್ಕಂದರೆ ನಾನು ನನ್ನ ಬ್ಯಾಗ್ನ ತೊಗೊಂಡು ಹೋದೆ. ಬ್ಯಾಗಲ್ಲಿ ನನ್ನ ಫೋನ್ ಚಾರ್ಜರು, ಇಯರ್ಬಡ್ಸು, ತುಂಬ ಕಾಸ್ಟ್ಲಿ ಐಟಮ್ಸ್ ಎಲ್ಲನೂ ಹಾಳಾಗೋಯ್ತು. ಏನಕ್ಕಂದರೆ ಬೋಟು ಹೋಗಬೇಕಾದ್ರೆ ಸ್ವಲ್ಪ ನೀರಲ್ಲಿ ಡೀಪ್ ಮಾಡ್ತಾರೆ. ಇನ್ನೊಂದು ಗೇಮ್ ಬರುತ್ತೆ ಬನಾನಾ ಅಂತ, ಅದನ್ನು ಬೇಕು ಅಂತಲೇ ನೀರೊಳಗಡೆ ಮುಳುಗಿಸ್ತಾರೆ. ಇದ್ರ ಬಗ್ಗೆನೇ ನಾನು ಹೇಳ್ತಾ ಇರೋದು. ಇದು ಬನಾನಾ ರೈಡು. ಇದನ್ನು ಸ್ವಲ್ಪ ಮುಂದ್ಗಡೆ ತೊಗೊಂಡು ಹೋಗ್ಬಿಟ್ಟು ಬೇಕು ಅಂತಾನೆ ಬೋಟ ಉಲ್ಟಾ ಮಾಡಿಬಿಡ್ತಾರೆ. ಆ ಟೈಮಲ್ಲಿ ನನ್ನ ಇಯರ್ಬಡ್ಸು, ಚಾರ್ಜರು ಎಲ್ಲನೂ, ಐಫೋನ್ ಒರಿಜಿನಲ್ ಎಲ್ಲನೂ ಹಾಳಾಗೋಯ್ತು. ಅದಕ್ಕೋಸ್ಕರ ನೀವು ಲಾಕರೆಲ್ಲ ಎಲ್ಲನೂ ಇಟ್ಟು ಬಂದರೆ ನಿಮ್ಗೆ ಒಳ್ಳೆಯದು. ಆ್ಯಂಡ್ ಇವಾಗ ಸೆಕೆಂಡ್ ಬಂದುಬಿಟ್ಟು ಪ್ಯಾರಾಚೂಟ್ ಗೇಮು. ಪ್ಯಾರಾಚೂಟ್ ಗೇಮ್ಗೆ ನಿಮಗೆ ಅಲ್ಲಿ ಪ್ಯಾರಾಚೂಟ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಈ ಬೋಟ್ ಮುಖಾಂತರ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋದ ತಕ್ಷಣ ನಿಮಗೆ ಈ ಬೋಟಿಂದ ಅಲ್ಲೊಂದು ಬೋಟ್ ಇರುತ್ತೆ. ಆ ಬೋಟ್ಗೆ ಜಂಪ್ ಮಾಡಿಬಿಟ್ಟು ಹೋಗಿ ಅಲ್ಲಿ ಪ್ಯಾರಾಚೂಟ್ ಗೇಮ್ ಇರುತ್ತೆ. ಇಲ್ಲಿ ತುಂಬ ಜನ ಇರ್ತಾರೆ. ಒಬ್ಬರಾದ್ಮೇಲೆ ಒಬ್ಬರಿಗೆ ಗೇಮ್ನ ಆಡೋಕ್ಕೆ ಅವಕಾಶ ಇರುತ್ತೆ. ಪ್ಯಾರಾಚೂಟ್ಗೆ ಜಸ್ಟ್ 30 ಸೆಕೆಂಡ್ಸ್ ಅಷ್ಟೇ. ಒಂದ್ಸರಿ ಮೇಲೆ ಬಿಟ್ಟ ತಕ್ಷಣ ಸಡನ್ನಾಗಿ ರಿಟರ್ನ್ ಹೇಳ್ಬಿಡ್ತಾರೆ. ಆ್ಯಂಡ್ ನಿಮಗೆ ಇನ್ನೂ ಸ್ವಲ್ಪ ಸೆಕೆಂಡ್ಸು ಜಾಸ್ತಿ ಆಡಬೇಕು ಅಂತ ಅಂದರೆ ಎಕ್ಸ್ಟ್ರಾ 500 ರುಪೀಸ್ ಅಮೌಂಟನ್ನ ಕೇಳ್ತಾರೆ. ಆ್ಯಂಡ್ 2 ಸರಿ ನಿಮಗೆ ನೀರಲ್ಲಿ ಡೀಪ್ ಮಾಡ್ಸೋಕ್ಕೇ ಅವ್ರು ಎಕ್ಸ್ಟ್ರಾ 500 ರುಪೀಸ್ ಅಮೌಂಟನ್ನ ಕೇಳ್ತಾರೆ. ಆ್ಯಂಡ್ ಪ್ಯಾರಾಚೂಟ್ ಆಡಬೇಕಾದ್ರೆ ನಿಮಗೆ ವೀಡಿಯೋ ಮಾಡೋಕ್ಕೆ ಅಂತಲೇ ಅಲ್ಲಿ ಒಬ್ಬ ನಿಂತ್ಕೊಂಡಿರ್ತಾನೆ. ಅವನು ನಮ್ಮ ಫೋನ್ನ ತೊಗೊಂಡು ನಮ್ಮ ವೀಡಿಯೋ ಮಾಡೋಕ್ಕೇ ಜಸ್ಟ್ 200 ರುಪೀಸ್ ಅಮೌಂಟನ್ನ ತೊಗೊಳ್ತಾನೆ. ಇಲ್ಲ ನಾವು ನಮ್ಮ ಫೋನಿಂದನೇ ವೀಡಿಯೋ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಹಾಗೆಲ್ಲ ಪರ್ಮಿಷನ್ ಇರಲ್ಲ, ನಾವಿಲ್ಲಿರೋದೇ ನಿಮ್ಮ ವೀಡಿಯೋ ಮಾಡೋಕ್ಕೆ ಅಂತ ಹೇಳ್ತಾರೆ. ಜಸ್ಟ್ ವೀಡಿಯೋ ಮಾಡ್ಕೊಡೋಕ್ಕೆ ಅವನು 200 ರೂಪಾಯಿನ ಕೇಳ್ತಾನೆ. ನಾವೇ ಮಾಡ್ಕೊತೀವಿ ಅಂದರೂ ಕೂಡ ಅವರು ಪರ್ಮಿಷನ್ನ ಕೊಡಲ್ಲ. ನಾನು ಹೇಗಾದರೂ ಮಾಡಿ ನನ್ನ ಪ್ಯಾರಾಚೂಟ್ನ ನಾನು ಅವ್ರ ಜೊತೆ ಜಗಳ ಮಾಡಾದರೂ ನನ್ನ ವೀಡಿಯೋಸ್ನ ಮಾಡಿಸ್ದೆ. ಆ್ಯಂಡ್ ಇವಾಗ ಇಲ್ಲಿ ಇಷ್ಟೊಂದು ಜನ ಇದ್ದಾರಲ್ವಾ, ಒಬ್ಬರಾದ್ಮೇಲೆ ಒಬ್ಬರಿಗೆ ಇರುತ್ತೆ. ಕಪಲ್ಸ್ ಹೋದರೆ ಒಂದೇ ಸರಿ ಆಡ್ಬೋದು, ಇಲ್ಲ ಅಂದರೆ ಸಿಂಗಲ್ ಆಗಿ ಕೂಡ ಆಡ್ಬೋದು. ಆ್ಯಂಡ್ ನಾನಿವಾಗ ಹೋಗ್ತಾ ಇದ್ದೀನಿ. ನನಗೆ ತುಂಬಾ ಭಯ ಆಗಿತ್ತು. ಏನಕ್ಕಂದರೆ ಇಷ್ಟು ಎತ್ತರ ಆರಿಸ್ತಾರಲ್ವಪ್ಪ, ಏನಾದರೂ ಕಟ್ಕಿಟ್ಟಾಗಿ ಬಿದ್ದೋದ್ರೆ ಅಂತ. ಆ್ಯಂಡ್ ತುಂಬ ಖುಷಿ ಕೂಡ ಆಯಿತು. ನಾನು ಸುತ್ತ ನೋಡಿದ್ರೆ ನೀರು ಬಿಟ್ಟರೆ ಏನೂ ಕಾಣಿಸ್ತಾ ಇರಲಿಲ್ಲ. ತುಂಬ ಭಯ ಕೂಡ ಆಯಿತು ಆ್ಯಂಡ್ ಖುಷಿ ಕೂಡ ಆಯಿತು. ನಾನು ಸಿಂಗಲಾಗಿಯೇ ಹೋದೆ. ಆ್ಯಂಡ್ ನೀವು ಇವಾಗ ನೋಡ್ತಾ ಇದ್ರಿ, ಮೇಲ್ಗಡೆ ಹೋದ ತಕ್ಷಣ ಆಯಿತು, ಸಡನ್ನಾಗಿ ರಿಟರ್ನ್ ಹೇಳ್ಬಿಡ್ತಾರೆ. ಇನ್ನೂ ಸ್ವಲ್ಪ ಸೆಕೆಂಡ್ಸ್ ಅಂದರೂ ಕೂಡ ಅವ್ರು ಎಕ್ಸ್ಟ್ರಾ 500 ರುಪೀಸ್ನ ಕೇಳ್ತಾರೆ. ಆ್ಯಂಡ್ 2 ಸರಿ ನೀರಲ್ಲಿ ಡೀಪ್ ಮಾಡ್ಸೋಕ್ಕೇ ಎಕ್ಸ್ಟ್ರಾ ಅಮೌಂಟು 500 ರುಪೀಸ್ನ ಕೇಳ್ತಾರೆ. ಆಯಿತು, ಇವಾಗ ರಿಟರ್ನ್ ಹೇಳ್ತಾ ಇದ್ದಾರೆ. ನನ್ನ ಕೇಳಿದ್ರು ಡೀಪ್ ಮಾಡಿಸ್ಲಾ ಅಂತ. ಅಯ್ಯೋ ಬೇಡ ಅಂತ ಹೇಳಿದೆ. ಭಯ ಆಗ್ತಾಯಿತ್ತು. ಜಸ್ಟ್ 30 ಸೆಕೆಂಡ್ಸ್ ಅಷ್ಟೇ ನಿಮಗೆ ಈ ಥರ ಪ್ಯಾರಾಚೂಟಲ್ಲಿ. ಇಲ್ಲಿ ಬಂದಮೇಲೆ ನಿಮಗೆ ಮೋಸ ಮಾಡ್ತಾರೆ ನೋಡಿ. ಅಮೌಂಟ್ ಪ್ಯಾಕೇಜಸಲ್ಲಿ ಹೇಳಿರೋ ಪ್ರಕಾರ ಇಲ್ಲಿ ನಿಮಗೆ ಹೆಚ್ಚಿನ ಸೆಕೆಂಡ್ಸು ಕೊಡಲ್ಲ. ಆಯಿತು, ಬಿಟ್ಟ ತಕ್ಷಣ ಹಾಗೆ ರಿಟರ್ನ್ ಹೇಳ್ತಾ ಇದ್ದಾರೆ. ನಾನು ಬಂದ ತಕ್ಷಣ
ಮತ್ತು ಒಬ್ಬರಾದ್ಮೇಲೆ ಒಬ್ಬರಿಗೆ ಎಲ್ರಿಗೂ ಕೂಡ ಅವಕಾಶ ಕೊಡ್ತಾರೆ. ಇವರು ಹೇಳಿದರು, ನಿಮ್ಮ ಫೋನಲ್ಲಿ ನಾನು ವೀಡಿಯೋ ಮಾಡಿಕೊಡ್ತೀನಿ 200 ರೂಪೀಸ್ ಅಂದರೂ ಕೂಡ ನಾನು ಇಲ್ಲ ನಾವು ಮಾಡ್ಕೊತೀವಿ ಅಂತ ಹೇಳಿ ಜಗಳ ಮಾಡಿ ವೀಡಿಯೋ ಮಾಡಿಸ್ದೆ. ಆ್ಯಂಡ್ ಇದು ಬಂದುಬಿಟ್ಟು ಬೈಕ್ ರೈಡು. ಇದರಲ್ಲಿ ಇವರು ಸೇಫ್ಟಿಗೆ ಅಂತಲೇ ಇವರೇ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. ಆ್ಯಂಡ್ ಇದು ಜಸ್ಟು 1 ರೌಂಡ್ ಅಷ್ಟೇ. ಇಲ್ಲಿಂದ ಸ್ವಲ್ಪ ದೂರ ಕರ್ಕೊಂಡು ಹೋಗ್ಬಿಟ್ಟು ರಿಟರ್ನ್ ತೊಗೊಂಡು ಬರ್ತಾರೆ. ಇದು ಬೈಕ್ ರೈಡು. ಇದರಲ್ಲಿ ಏನು ಭಯ ಇರಲ್ಲ, ಸೇಫ್ಟಿ ಇರುತ್ತೆ. ಏನಕ್ಕಂದರೆ ಅವ್ನು ನಿಂತ್ಕೊಂಡಿದ್ದಾನಲ್ವ ಅಲ್ಲಿ ಜೊತೆಲಿ. ತುಂಬ ಖುಷಿ ಆಯಿತು. ಟೋಟಲಿ 5 ಗೇಮ್ಸ್ ಬರುತ್ತೆ. 5 ಗೇಮ್ಸ್ ಕೂಡ ತುಂಬಾ ಎಂಜಾಯ್ ಆಗುತ್ತೆ. ಆ್ಯಂಡ್ ಗೋವಾದಲ್ಲಿ ನೀವು ನೈಟ್ ಹೊತ್ತು ಹೋದರೆ ನೈಟಲ್ಲಿ ಒಳ್ಳೆ ಪಬ್ ಥರ ಫೀಲ್ ಆಗುತ್ತೆ. ಪಬ್ ಥರ ಸಾಂಗ್ಸ್ ಎಲ್ಲ ಹಾಕಿ, DJ ಸಾಂಗ್ಸ್ ಎಲ್ಲ ಹಾಕಿ, ನಾವು ಯಾವ್ದು ಸಾಂಗ್ ಹೇಳ್ತೀವೋ ಅದನ್ನೇ ಹಾಕ್ತಾರೆ. ಲೈಟಿಂಗ್ಸು, ಒಳ್ಳೆ ಡ್ಯಾನ್ಸು, ತುಂಬ ಎಂಜಾಯ್ಮೆಂಟ್ ಇರುತ್ತೆ ನೈಟ್ ಹೊತ್ತು ಹೋದರೆ. ಆ್ಯಂಡ್ ಡೇ ಟೈಮಲ್ಲಿ ನೀವು ಈ ಗೇಮ್ಸ್ನ ಆಡ್ಬೋದು. ಕಪಲ್ಸ್ಗೆ ಅಂತಲೇ ಕಡಿಮೆ ಮಾಡ್ತಾರೆ. ಸಿಂಗಲ್ ಆಗೋದ್ರೂ ಕೂಡ 2.5 ಅಮೌಂಟ್ ಇರುತ್ತೆ. ಆ್ಯಂಡ್ ಈ ಗೇಮ್ ಬಂದುಬಿಟ್ಟು ನಾನು ಇದನ್ನು ಆಡಿದೆ. ಆ್ಯಂಡ್ ಟೋಟಲಿ 5 ಗೇಮ್ಸ್ ಇದೆ. 5 ಗೇಮ್ಸು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನೆಕ್ಸ್ಟು ನಾನು ಗೋವಾ ಸುತ್ತಕ್ಕೆ, ಗೋವಾ ನೋಡೋಕ್ಕೆ ಅಂತ ಹೋದ್ವಿ. ಇಲ್ಲಿ ನಿಮಗೆ ಬೈಕು, ಸ್ಕೂಟಿ, ಕಾರ್ ಏನು ಬೇಕಾದರೂ ರೆಂಟಲ್ ಸಿಗುತ್ತೆ. ಸ್ಕೂಟಿ ಬಂದುಬಿಟ್ಟು 500 ರೂಪೀಸು 1 ಡೇ ಇರುತ್ತೆ. ಬೈಕು 1000 ರೂಪೀಸು. ಕಾರ್ ಕೂಡ ರೆಂಟಲ್ ಇರುತ್ತೆ, ಪರ್ ಡೇ 2000. ನಾವು ಸ್ಕೂಟಿನ ತೊಗೊಂಡ್ಬಿಟ್ಟು ಗೋವಾ ಎಲ್ಲನೂ ನೋಡಿಬಿಟ್ಟು ಎಲ್ಲನೂ ವೀಡಿಯೋಸ್ ಮಾಡಿದ್ವಿ. ಗೋವಾದಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ. ಈವನ್ ಟಿಫನ್ನು, ಆಮೇಲೆ ಲಂಚು ಏನೇ ತೊಗೊಂಡ್ರೂ ಕೂಡ ತುಂಬಾ ಕಾಸ್ಟ್ಲಿ. ಒಂದು ಪ್ಲೇಟು ದೋಸೆಗೆ 200 ರೂಪೀಸು, ಒಂದು ಟೀಗೆ 180 ರೂಪೀಸು, ಒಂದು ಕಾಫಿಗೆ 200 ರೂಪೀಸು. ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ಟೇಸ್ಟೇ ಇರಲ್ಲ, ಸ್ವಲ್ಪ ಕೂಡ ಟೇಸ್ಟ್ ಇರಲ್ಲ. ಹೆಲ್ತೆಲ್ಲ ಹಾಳಾಗೋಗುತ್ತೆ ಊಟ ಇಲ್ಲದೇ. ಆ್ಯಂಡ್ ನಾವಿವಾಗ ಗೋವಾ ಎಲ್ಲ ಸುತ್ತಾಡೋಕ್ಕೆ ಅಂತ ನೋಡ್ತಾ ಇದ್ದೀವಿ. ಡ್ರೆಸ್ಸಸ್ ಮಾತ್ರ ಇಲ್ಲಿ ಸಖತ್ತಾಗಿ ಸಿಗುತ್ತೆ. ಸ್ಪೆಷಲಿ ಹುಡುಗಿಯರಿಗೆ ಸ್ವಿಮ್ಮಿಂಗ್ ಡ್ರೆಸ್ಸಸ್ಸು ಆ್ಯಂಡ್ ಬೀಚ್ ಡ್ರೆಸ್ ಎಲ್ಲನೂ ಸಖತ್ತಾಗಿ ಸಿಗುತ್ತೆ ನಿಮಗೆ. ಸೂಟ್ಸು ಅದೆಲ್ಲ, ಆ್ಯಂಡ್ ಶೂಸು, ಮೇಕಪ್ಸು ಎಲ್ಲನೂ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ಆ್ಯಂಡ್ ನಾವಿವಾಗ ಹೋಗ್ತಾ ಇರೋದು ಮಗ್ಗಿನ ಮನಸ್ಸು ಮೂವಿಲಿ ರಾಧಿಕಾ ಪಂಡಿತ್ ಅವರು ಬೀಚ್ ಹತ್ರ ಒಂದು ಕೋಟೆ ಇರುತ್ತಲ್ವ, ಅಲ್ಲಿ ಕುತ್ಕೊಂಡ್ಬಿಟ್ಟು ಹೇಳ್ತಾರೆ, ನನ್ನ ಮರ್ತು ಬಿಡು ಅಂತ ಕೇಳಿದಾಗ ಯಶ್ ಅವರು ಏನಾಗಿದೆ ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ಆನ್ಸರ್ ಮಾಡ್ತಾರಲ್ವ. ಆ ಒಂದು ಪ್ಲೇಸು ಶೂಟ್ ಆಗಿರೋದು ಇಲ್ಲಿ ನಾವು ಈ ಪ್ಲೇಸ್ನ ನೋಡೋಕೆ ಹೋಗಿದ್ವಿ. ತುಂಬ ನೈಟ್ ಆಗುತ್ತೋ ವೀಡಿಯೋ ಮಾಡೋಕ್ಕೆ. ಹಾಗೆಯೇ ನೈಟು ಬೀಚ್ ಪಕ್ಕ ನಿಮಗೆ ಪಬ್ ಥರ ಫೀಲ್ ಆಗುತ್ತೆ. ನಾವು ಯಾವ ಸಾಂಗ್ ಹೇಳ್ತೀವೋ ಅದೇ ಸಾಂಗನ್ನು ಪ್ಲೇ ಮಾಡ್ತಾರೆ ಅವರು. ಅದರಲ್ಲೂ ನಮ್ಮ ಕನ್ನಡ ಸಾಂಗ್ ಕೇಳಿ ನನಗಂತೂ ಸಿಕ್ಕಾಬಡೆ ಖುಷಿ ಆಯಿತು. ಗೋವಾದಲ್ಲಿ ನಮ್ಮ ಕನ್ನಡ ಸಾಂಗು. ಆ್ಯಂಡ್ ಬೀಚ್ ಪಕ್ಕ ಊಟ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪನೂ ಟೇಸ್ಟ್ ಇರಲ್ಲ, ಏನೇನೂ ಇರಲ್ಲ ಅದರಲ್ಲಿ. ಆ್ಯಂಡ್ ನೈಟ್ ಹೊತ್ತು ಈ ಥರ ನಿಮಗೆ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಳ್ಳೆ ಪಬ್ ಥರ ಫೀಲ್ ಆಗುತ್ತೆ. ಆ್ಯಂಡ್ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೈಟ್ ಹೊತ್ತು ಹೋದರೆ ಲೈಟಿಂಗ್ಸು ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ನೆಕ್ಸ್ಟ್ ಮಾರ್ನಿಂಗು ಮತ್ತೆ ನಾನು ಬೆಳಗ್ಗೆ ಎದ್ದು ಬೀಚ್ಗೆ ಹೋದೆ. ಅಲ್ಲಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ಮೇಲೆ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತು ನನಗೆ. ಬೆಳಿಗ್ಗೆ ಟೈಮಲ್ಲಿ ಆ ಅಲೆಗಳನ್ನ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಎಲ್ಲನೂ ಸೇರಿ ಗೋವಾ ಹೋಗಿ ಎಂಜಾಯ್ ಮಾಡಿ. ತುಂಬ ಅಂದರೆ ತುಂಬ ಎಂಜಾಯ್ಮೆಂಟ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.